ಗಣೇಶ ಹಬ್ಬ ಅಂದ್ರೆ ಸಾಮಾನ್ಯವಾಗಿ ಸಡಗರ ಸಂಭ್ರಮ. ಇನ್ನು ಸಾಮಾನ್ಯವಾಗಿ ಈ ಗಣೇಶ ಹಬ್ಬವನ್ನು ಹಿಂದೂಗಳು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋದನ್ನು ನಾವು ಕೇಳ್ಪಡ್ತಾ ಇರ್ತೀವಿ. ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಗಣೇಶನನ್ನ ಕೂರಿಸಿ ಸಂಭ್ರಮಿಸ್ತಾರೆ ಜನ. ಆದರೆ ಇಲ್ಲೊಂದು ಸರ್ಕಾರಿ ಇಲಾಖೆಯಲ್ಲಿ ಮಾತ್ರ ಬಹಳ ದೊಡ್ಡ ಎಡವಟ್ಟು ಗಣೇಶ ಮೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿದೆ. ಏನದು ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಪ್ರತಿಷ್ಠಿತ ಆಸ್ಪತ್ರೆ ಆವರಣದಲ್ಲಿ ತಮಟೆ ಸದ್ದು. ಗಣೇಶ ಮೆರವಣಿಗೆ ವೇಳೆ ತಮಟೆ ಸದ್ದಿಗೆ ಸ್ಟೆಪ್ಸ್. ಜೋಶ್ನಲ್ಲಿ ತಮಟೆ ಕರೆಸಿದ್ದ ಆಸ್ಪತ್ರೆ ಸಿಬ್ಬಂದಿ. ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಸರ್ಕಾರಿ ಆಸ್ಪತ್ರೆ ಅಂತಲೇ ಫೇಮಸ್ ಆಗಿರೋ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಣೇಶ ಹಬ್ಬವನ್ನ ಮಾಡಿದ್ದಾರೆ. ಗಣೇಶ ಹಬ್ಬವನ್ನ ಆಚರಣೆ ಮಾಡೋದ್ರಲ್ಲಿ ಯಾವ ತಪ್ಪು ಸಹ ಇಲ್ಲ. ಇದು ಭಕ್ತಿ ಭಾವನೆಗಳ ವಿಚಾರ. ಇದರಿಂದ ಯಾರಿಗೂ ಸಮಸ್ಯೆ ಆಗಲ್ಲ. ಆದ್ರೆ ಗಣೇಶ ವಿಸರ್ಜನೆ ವೇಳೆ ಟೆಂಪೋದಲ್ಲಿ ಗಣೇಶನನ್ನ ಕೂರಿಸಿ ತಮಟೆ ಹೊಡೆಸಿ ಮೆರವಣಿಗೆ ಮಾಡಿದ್ದಾರೆ. ಅರೆ ಇದ್ರಲ್ಲಿ ಏನ್ ತಪ್ಪು ಅಂದ್ರೆ ಇದು ಆಸ್ಪತ್ರೆಯ ಆವರಣ. ಇಲ್ಲಿ ನೂರಾರು ರೋಗಿಗಳು ಇರ್ತಾರೆ. ಆಸ್ಪತ್ರೆಯ ಆವರಣದಲ್ಲಿ ವಾಹನಗಳ ಹಾರ್ನ್ ಕೂಡ ಮಾಡುವಂತಿಲ್ಲ. ರೋಗಿಗಳಿಗೆ ಸಮಸ್ಯೆ ಆಗುತ್ತೆ. ಜೋರಾದ ಶಬ್ದದಿಂದ ಏನಾದ್ರೂ ಹೆಚ್ಚು ಕಡಿಮೆಯಾಗಿ ಪ್ರಾಣಕ್ಕೆ ತೊಂದರೆ ಆಗಬಹುದು ಅನ್ನೋ ಕಾರಣವೂ ಇದೆ. ಆದ್ರೆ ಆಸ್ಪತ್ರೆಗಳ ಸಿಬ್ಬಂದಿಯೇ ಹೀಗೆ ಸ್ವಲ್ಪವೂ ಪರಿಜ್ಞಾನವಿಲ್ಲದೆ ಜೋರಾಗಿ ತಮಟೆ ಹೊಡೆಸ್ತಾ ಇದ್ರು. ಪಬ್ಲಿಕ್ ಟಿವಿ ಕ್ಯಾಮೆರಾ ಕಂಡು ತಮಟೆಗೆ ಬ್ರೇಕ್. ಏನೋ ಪಬ್ಲಿಕ್ ಟಿವಿಯ ಕ್ಯಾಮೆರಾ ಕಂಡ ಕೂಡಲೇ ತಮಟೆ ಹೊಡೆಸೋದು ತಪ್ಪು ಅಂತ ಮನವರಿಕೆ ಮಾಡಿಕೊಂಡು ತಮಟೆ ಬಾರಿಸುತ್ತಿದ್ದುದನ್ನ ಏಕಾಏಕಿ ನಿಲ್ಲಿಸಿದ್ದಾರೆ. ಈ ರೀತಿ ಆಸ್ಪತ್ರೆಯ ಸಿಬ್ಬಂದಿಯೇ ನಿಯಮಗಳನ್ನ ಮೀರಿದ್ರೆ ಹೇಗೆ? ಗಣೇಶ ಹಬ್ಬದ ಮೇಲೆ ಪ್ರೀತಿ ಭಕ್ತಿ ನಮಗೂ ಇದೆ. ಆದ್ರೆ ಆಸ್ಪತ್ರೆಯ ಆವರಣದಲ್ಲಿ ಈ ರೀತಿ ಸದ್ದು ಗದ್ದಲ ಮಾಡೋ ಅಗತ್ಯ ಇತ್ತಾ? ಆಸ್ಪತ್ರೆ ಆವರಣದಲ್ಲಿ ಗಣೇಶ ಉತ್ಸವ ನಡೀತಾ ಇದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಗಣೇಶ ಹಬ್ಬ ಮಾಡೋದು ತಪ್ಪಲ್ಲ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ಆಸ್ಪತ್ರೆ ಆವರಣದಲ್ಲಿ ಗಣೇಶ ವಿಸರ್ಜನೆಗೋಸ್ಕರ ಇವರು ತಮಟೆಯ ಸದ್ದಿನಲ್ಲಿ ಗಣೇಶನ ಬಿಡ್ತಿದ್ದಾರೆ. ಪಬ್ಲಿಕ್ ಟಿವಿ ಕ್ಯಾಮ್ರಾ ನೋಡಿದ ತಕ್ಷಣ ತಮಟೆ ಸೌಂಡನ್ನ ನಿಲ್ಲಿಸಿರುವಂಥದ್ದು. ಮತ್ತೆ ಇನ್ನು ಮುಂದೆ ಗಣೇಶ ಹೋಗ್ತಿರೋ ಮುಂದೆನೆ ಏನು ತಮಟೆಗೆ ಅಂತ ಕರ್ಕೊಬಂದಿರುವಂತಹ ಕೆಲ ಯುವಕರು ಕೂಡ ಹೋಗ್ತಿದ್ದಾರೆ. ಕ್ಯಾಮ್ರಾ ನೋಡಿದ ನಂತರದಲ್ಲಿ ಈಗ ನಿಲ್ಲಿಸಿರುವಂಥದ್ದು. ಇಲ್ಲಿ ಪ್ರಶ್ನೆ ಇಷ್ಟೇನೆ, ಆಸ್ಪತ್ರೆ ಆವರಣದಲ್ಲಿ ನಿಶಬ್ದವಾಗಿರಬೇಕು, ಆಸ್ಪತ್ರೆ ಆವರಣದಲ್ಲಿ ಗಾಡಿಗಳ ಸದ್ದು ಕೂಡ ಮಾಡಬಾರ್ದು, ಹಾರನ್ ಕೂಡ ಮಾಡಬಾರ್ದು ಅಂತ ಒಂದು ರೂಲ್ಸ್ ಇದೆ. ಈ ರೂಲ್ಸನ್ನು ಫಾಲೋ ಮಾಡಬೇಕಾಗಿರೋ ವೈದ್ಯಾಧಿಕಾರಿಗಳೇ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳೇ ಈ ರೀತಿ ಮಾಡಿದ್ರೆ ಹೇಗೆ? ಒಟ್ನಲ್ಲಿ ಕ್ಯಾಮ್ರಾ ನೋಡಿ ಬುದ್ಧಿ ಕಲಿಯೋ ಬದಲು ಇದು ಆಸ್ಪತ್ರೆಯ ಆವರಣ. ನಮ್ಮಿಂದ ಈ ರೀತಿ ರೋಗಿಗಳಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಸಣ್ಣ ಪರಿಜ್ಞಾನ ಇಲ್ಲಿನ ಸಿಬ್ಬಂದಿಗೆ ಇರಬೇಕಾಗಿತ್ತು. ಇನ್ನಾದ್ರೂ ಇಂಥ ಪ್ರಮಾದ ನಡೆಯದಿರಲಿ ಎಂಬುದೇ ಆಶಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.